ಸಚಿವ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ವಿಚಾರವಾಗಿ ಇದೀಗ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಔಟ್ಗೋಯಿಂಗ್ ಮತ್ತೆ ಇನ್ಕಮಿಂಗ್ ರಾಜಕೀಯ ನಡೀತಾ ಇದೆ. ಎರಡು ಬಣಗಳ ನಡುವೆ ರಾಜ್ಯದ ಜನರ ಮಾರಣ ಹೋಮ ಆಗ್ತಾ ಇದೆ. ಅಭಿವೃದ್ಧಿ ಸಂಪೂರ್ಣ ಉಚಿತವಾಗಿದೆ, ಲೂಟಿ ಮಾತ್ರ ಚೆನ್ನಾಗಿ ಆಗ್ತಿದೆ. 5,000 ಕೋಟಿ ಎಲ್ಲಿ ಹೋಯ್ತು ಅದನ್ನ ಹೇಳೋರಿಲ್ಲ, ಕೇಳೋರಿಲ್ಲ. ಡಿನ್ನರ್ ಮೀಟಿಂಗ್ ನಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಜಮೀನ್ ಕದಿಯೋ ಕೆಲಸ ಆಗ್ತಿದೆ. ಇನ್ನು ಬಹಳ ಜನರದ್ದು ಬಹಳ ಇದೆ. ಅಧಿವೇಶನ ವಿಸ್ತರಣೆಗೆ ಮುಖ್ಯಮಂತ್ರಿಗಳು ಮನಸ್ಸನ್ನು ಮಾಡ್ತಾ ಇಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಸಿಎಂ ಏನ್ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ? ಏನ್ ನ್ಯಾಯ ಸಿಕ್ಕಿದೆ ರೈತರಿಗೆ? ಇನ್ಕಮಿಂಗ್ ನವರದು ಪೊಲಿಟಿಕ್ಸ್ ನಡೆದಿದೆ. ಈ ಎರಡು ಪೊಲಿಟಿಕ್ಸ್ ಮಧ್ಯದಲ್ಲಿ ರಾಜ್ಯದ ಜನರ ಮಾರಣ ಹೋಮ ಆಗ್ತಾ ಇದೆ. ಅಭಿವೃದ್ಧಿ ಸಂಪೂರ್ಣ ಕುಸಿತ ಆಗಿದೆ. ಲೂಟಿ ಮಾತ್ರ ಬಹಳ ಚೆನ್ನಾಗಾಗ್ತಾ ಇದೆ. ಅಂದ್ರೆ ಈ ಸರ್ಕಾರವೇ ಒಂದು ಲೂಟಿ ಸರ್ಕಾರ. ಇವತ್ತು ನೋಡಿದ್ದೀರಿ 5,000 ಕೋಟಿ ಎಲ್ಲೋಯ್ತು, ನಾಪತ್ತೆ, ಇನ್ನೂ ಹೇಳೋರೇ ಇಲ್ಲ, ಹೇಳೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಹೀಗೆ ಲೂಟಿ ಅಂತೂ ಬಹಳ ಆಗ್ತಿದೆ. ಜಮೀನುಗಳು ಕದಿಯುವಂತ ಕೆಲಸ ಆಗ್ತಾ ಇದೆ. ಬಹಳ ಜನರದು ಇನ್ನು ಹೊರಗಡೆ ಬರುವಂತದ್ದು ಬಹಳ ಇದೆ. ಹಂತ ಹಂತವಾಗಿ ಅವುಗಳನ್ನು ಕೂಡ ಹೊರಗಡೆ ಆಗ್ತೇವೆ. ಇವತ್ತು ಕೊನೆಯ ದಿನ ಅಂತ ಕಾಣುತ್ತೆ. ಇವತ್ತು ನಾವು ಕೇಳಿದ್ವಿ 1 ವಾರಕ್ಕೆ ಇದನ್ನ ಮುಂದುವರಿಸಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಲಿಲ್ಲ. ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿ ಸಂಪೂರ್ಣ